ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಫ್ರೈಡೇ ಬಂದರೆ ನನಗೇನು ಖುಷಿ ಗೊತ್ತಾ? ಸ್ಯಾಟರ್ಡೇ ಬರುತ್ತೆ. ಸ್ಯಾಟರ್ಡೇಸ್ ಬಂದರೆ ವೀಕೆಂಡ್ ಬಂದರೆ ಆರಾಮಾಗಿರ್ಬೋದು, ಲೇಟಾಗಿ ಎದ್ದೇಳ್ಬೋದು, ಮತ್ತು ಇನ್ನೊಂದಂದರೆ ಹೊರ್ಗಡೆ ಸುತ್ತಾಡೋದಕ್ಕೆ ಹೋಗ್ಬೋದು. ಸೊ ಈ ರೀತಿ ಎಲ್ಲ ಇರುತ್ತೆ. ಮತ್ತು ಜಿಯನ್ ಜೊತೆಗಿರ್ತಾನೆ, ಅವನ ಜೊತೆ ಆಟ ಆಡ್ಬೋದು. ಇದೆಲ್ಲ ಎಷ್ಟೊಂದು ಜನಕ್ಕೆ, ಎಷ್ಟೊಂದು ಜನಕ್ಕೆ ಅನ್ನೋದಕ್ಕಿಂತ ಕೆಲವೊಬ್ಬರಿಗೆ ಮಕ್ಕಳನ್ನ ಸ್ಕೂಲ್ ಕಳಿಸಿದ್ರೆ ಸಾಕಪ್ಪ, ನಮ್ಗೆ ಫ್ರೀ ಇರುತ್ತೆ ಅಂತ. ಬಟ್ ನನಗೆ ಗೊತ್ತಿಲ್ಲ, ಜಿಯನ್ ನನ್ನ ಜೊತೆ ಇದ್ರೇ ಜಾಸ್ತಿ ಖುಷಿ ಆಗುತ್ತೆ. ಎಲ್ಲರಿಗೂ ಅಂತ ಹೇಳ್ತಿಲ್ಲ, ಯಾರಿಗೆ ಅವ್ರವ್ರದ್ದೇ ಬೇರೆ ಇರುತ್ತೆ, ಕೆಲವ್ರಿಗೆ ಕೆಲಸ ಇರುತ್ತೆ. ಸೊ ಆಮೇಲೆ ಮತ್ತೆ ಇದಕ್ಕೂ ನೆಗೆಟಿವ್ ಕಮೆಂಟ್ ಬರಬಾರ್ದಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಕೆಲಸಕ್ಕೆ ಹೋಗೋರಿಗೆ ಪಾಪ ಏನೋ ಬೇರೆ ಆಪ್ಷನ್ ಇರಲ್ಲ, ಅವ್ರಿಗೆ ಸ್ಕೂಲ್ ಇದ್ರೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಕೆಳಗಡೆ ಬಂದು ನಾನು ಮುಖ ತೊಳ್ಕೊಂಬಿಟ್ಟು ಸ್ನಾನ ಯಾವಾಗಲೂ ಸ್ವಲ್ಪ ಲೇಟಾಗೆ ಮಾಡೋದು ಇವಾಗ, ಯಾಕೆಂದರೆ ತುಂಬ ಚಳಿ ಇದೆ. ಮಾರ್ನಿಂಗು ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡೋಕ್ಕಾಗಲ್ಲ, ಅದಕ್ಕೆ. ಹಾಲು ಹಾಕಿರ್ತಾರೆ, ಅದನ್ನು ತೊಗೊಂಡು ಒಳಗಡೆ ಬಂದು ನಾನು ಜಿಯನ್ಗೆ ಹಾಲು ರೆಡಿ ಮಾಡಿ, ಸೊ ಅವನ್ನ ಬ್ರೇಕ್ಫಾಸ್ಟು ಮತ್ತು ಅವನಿಗೆ ಸ್ನ್ಯಾಕ್ ಬಾಕ್ಸ್ ಥರ ಒಂದೊಂದ್ಸರಿ ಬ್ರೇಕ್ಫಾಸ್ಟ್ ಏನೇ ಮಾಡ್ತೀನಿ ಅದನ್ನೇ ಸ್ವಲ್ಪ ಕಳಿಸ್ಬಿಡ್ತೀನಿ ಅವನಿಗೆ. ಸೊ ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ, ಏನೋ ಕೆಂಪು ಚಟ್ನಿ ಮಾಡು ಮಮ್ಮ ಅಂದ. ಅದಕ್ಕೆ ಸ್ವಲ್ಪ ಕಾಯಿ, ಸ್ವಲ್ಪ ಇದನ್ನು ಕಡಲೆ ಬೀಜ ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಕೆಂಪು ಚಟ್ನಿ ಮಾಡಿದೆ ಅವನಿಗೆ. ಸೊ ಅವನದೆಲ್ಲ ರೆಡಿ ಮಾಡಿ ಅವನು ಕಳಿಸಿದ ಮೇಲೆ, ಇವತ್ತು ಯಾಕೋ ಗೊತ್ತಿಲ್ಲ, ಬ್ಲ್ಯಾಕ್ ಕಾಫಿ ಕುಡಿಯೋದಕ್ಕಿಂತ ನಾರ್ಮಲ್ ಕಾಫಿ ಕುಡಿಯೋಣ ಅನಿಸ್ತಿತ್ತು. ಸೊ ಅದಕ್ಕೆ ಇವತ್ತು ನಾರ್ಮಲ್ ಕಾಫಿನೇ ಮಾಡಿಕೊಂಡೆ. ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮ ಮನೆಗೆ ಒಂದು ಹೊಸ ಯೂಸ್ಫುಲ್ ಅಪ್ಲೈನ್ಸ್ ತೊಗೊಂಡಿದ್ದೀನಿ. ಯಾವುದಪ್ಪ ಅದು ಅಂದರೆ, ಸೊ ಅಗಾರೋ ಐಸ್ ಮೇಕರ್. ಸೊ ಏನಕ್ಕೆ ಇದು ತೊಗೊಂಡೆ ರಮ್ಯಾ, ಫ್ರಿಡ್ಜ್ ಇತ್ತು ಅಂತ ನೀವು ಕೇಳ್ಬೋದು. ಕೆಲವೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ, ಫ್ರಿಡ್ಜ್ ಇದ್ರೂ ಐಸ್ ನಮಗೆ ತುಂಬ ಜಾಸ್ತಿ ಬೇಕು ಅಂದಾಗ ಮಾಡ್ಕೊಳಕ್ಕಾಗಲ್ಲ. ಏನೋ ಎಷ್ಟೊಂದು ಜನ ಬಂದಾಗ ಆಗಿರ್ಬೋದು, ತುಂಬ ಜಾಸ್ತಿ ಬೇಕು ಅಂದಾಗ. ಮತ್ತು ಕೆಲವೊಂದು ಮನೇಲಿ ಫ್ರಿಡ್ಜ್ ಇರಲ್ಲ, ಜಸ್ಟ್ ಐಸ್ ಬೇಕು ಅಂದರೂ ಕೂಡ ಇದನ್ನು ನೀವು ಮಾಡ್ಕೋಬೋದು. ಮತ್ತು ಸಮ್ಮರಲ್ಲೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಡ್ರಿಂಕ್ಸ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು. ಸೊ ಸಮ್ಮರಲ್ಲಿ ಅವಾಗವಾಗ ಕೂಲ್ ಡ್ರಿಂಕ್ಸ್ ಕುಡಿತಾನೆ ಇರಬೇಕು ಅನಿಸುತ್ತೆ, ಅವಾಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ವಿಂಟರಲ್ಲಿ ಅಷ್ಟೇ ನಂಗೆ ಅವಾಗವಾಗ ಏನಾದ್ರು ಒಂದೊಂದ್ಸರಿ ಎಷ್ಟೇ ಚಳಿ ಇದ್ರೂ ಏನಾದರೂ ಕೋಲ್ಡ್ ಕುಡಿಬೇಕಂತ ನನಗೆ ಅನಿಸುತ್ತೆ. ಸೊ ಅದು ಎಷ್ಟೊಂದು ಜನಕ್ಕೆ ಇರುತ್ತೆ, ನಿಮಗೆ ಗೊತ್ತು. ಸೊ ನನಗಂತೂ ಇದೆಯಪ್ಪ, ನನಗೆ ಎಷ್ಟೇ ಚಳಿ ಇದ್ದರೂ ಒಂದೊಂದ್ಸರಿ ಏನಾದರೂ ಕೋಲ್ಡ್ ಇರೋದು ಕುಡಿಬೇಕಂತ ಅನಿಸುತ್ತೆ. ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ, ನನ್ನ ಫ್ರಿಜ್ಜಲ್ಲೂ ನಾನು ಚೆಕ್ ಮಾಡಿದ್ದೀನಿ. ಸೊ ನಮ್ಮ ದೊಡ್ಡ ಫ್ರಿಜ್ಜನ್ನೇ ಒಂದೊಂದ್ಸರಿ ನಾನು ಐಸ್ ರೆಡಿ ಮಾಡಿ ಇಟ್ಟಿರ್ತೀನಿ, ಬಟ್ ಒಂದೊಂದ್ಸರಿ ನನಗೆ ಆಗೋದೇ ಇಲ್ಲ, ಬರೋದೇ ಇಲ್ಲ. ಮತ್ತೆ ನೀರು ಹಾಕಿ ನಾನು ಅದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ನೀವು ಇಮಿಡಿಯೇಟಾಗಿ ಕ್ವಿಕ್ಕಾಗಿ ಐಸ್ ಮಾಡ್ಕೋಬೋದು. ನಾನು ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ನೋಡಿ. ಅಗಾರೋ ಗ್ಯಾಲಕ್ಸಿ ಐಸ್ ಮೇಕರ್ ಏನಿದೆ, ಒಂದು ಬ್ಯೂಟಿಫುಲ್ ಡ್ಯೂರಬಲ್ ಸ್ಟೈನ್ಲೆಸ್ ಸ್ಟೀಲ್ ಬಾಡಿಯಿಂದ ಇದೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ, ಅಷ್ಟೇ ಪ್ರೀಮಿಯಮ್ ಆಗಿದೆ ಅಂತ ಕೂಡ ಹೇಳ್ಬೋದು. ನಿಮಗೆ ಇನ್ಕ್ರೆಡಿಬಲ್ ಆಗಿ 6 to 7 ಮಿನಿಟ್ಸಲ್ಲಿ ನಿಮಗೆ ಸ್ಮಾಲ್ ಐಸ್ ಕ್ಯೂಬ್ಸು ರೆಡಿ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಟೋಟಲ್ 3.2 ಲೀಟರ್ ಕೆಪಾಸಿಟಿ ಇದೆ ಅಂತ ಹೇಳ್ಬೋದು. ಸ್ಮಾಲ್ ಪಾರ್ಟೀಸ್ಗೆ ಮತ್ತು ನಿಮ್ಮ ಮನೇಲಿ ಏನಾದರೂ ದೊಡ್ಡ ಪಾರ್ಟೀಸ್ ಮಾಡಿದ್ರೂ ಕೂಡ ನೀವು ಆರಾಮಾಗಿ ಇಲ್ಲಿ ಐಸ್ನ ಮಾಡ್ಕೋಬೋದು. ಸೊ ಹಾಗೆಯೇ ಇದರಲ್ಲಿ ನೋಡ್ಬೋದು ನೀವು, ಐಸ್ ಇಲ್ಲಿ ಕಲೆಕ್ಟ್ ಆಗುತ್ತೆ ಮತ್ತು ಸ್ಕೂಪ್ ಕೊಟ್ಟಿರ್ತಾರೆ, ಅದರಿಂದ ನೀವು ಐಸನ್ನು ಕಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಮಷಿನ್ ಇವಾಗ ಆನ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು, ಆನ್ ಮಾಡಿದ್ಮೇಲೆ ಅಲ್ಲಿ ಈ ರೀತಿಯಾಗಿ ಬರುತ್ತೆ. ಇದ್ರ ಜೊತೆಗೆ ನಾನು ಒಂದು ಪ್ಯೂರಿಫೈಡ್ ವಾಟರ್ನ ಹಾಕ್ತಾ ಇದ್ದೀನಿ. ಸೊ ಯಾವುದೇ ರೀತಿಯಾದ ಸೋಡಾ ಇದನ್ನೆಲ್ಲ ಹಾಕಬಾರ್ದು, ಜಸ್ಟ್ ಪ್ಯೂರಿಫೈಡ್ ವಾಟರ್. ನಾನಿವತ್ತು ಒಂದು ಸ್ಮಾಲ್ ಐಸ್ ಕ್ಯೂಬ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾನು ಆವಾಗಲೇ ಹೇಳಿದಾಗೆ, ನೀವು ಇದನ್ನು ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ಥಿಕ್ನೆಸ್ಸಲ್ಲಿ ಮಾಡ್ಕೋಬೋದು. ಆ ಆಪ್ಷನ್ಸ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಐಸ್ಗೂ ಲೈಟ್ ಆನ್ ಆದಾಗ ಟ್ರೇ ಫುಲ್ ಆಗಿದೆ ಅಂತ ಹೇಳ್ಬೋದು. ಸೊ ಇದು ಆಟೋಮೆಟಿಕ್ ಆಗಿ ಶಟ್ ಆಫ್ ಆಗುತ್ತೆ. ಸೊ ನಂಗೆ ಇದೊಂದು ಸ್ಮಾರ್ಟ್ ಫ್ಯೂಚರ್ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೊ ಒಂದು ಕ್ವಿಕ್ ಆಗಿ ಐಸು ರೆಡಿ ಆಗುತ್ತೆ. ಐಸ್ ಕ್ಯೂಬ್ ರೆಡಿ ಆದಮೇಲೆ ನೋಡಿ, ಈ ರೀತಿ ಅದು ಅಲ್ಲಿ ಹೋಗುತ್ತೆ. ಸೊ ಅಲ್ಲಿ ಕಲೆಕ್ಟ್ ಆಗುತ್ತೆ. ನೀವು ಬೇಕಾದರೆ ಈ ರೀತಿ ಮಾಡ್ಕೋಬೋದು, ಸ್ಕೂಪ್ ಕೊಟ್ಟಿರ್ತಾರೆ ಅದರಲ್ಲಿ. ಸೊ ನೋಡಿ, ಇವಾಗ ನಾನು ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಐಸ್ ಕ್ಯೂಬ್ಸ್ ಅಂತ. ಬಿಗ್ಗರ್ ಪಾರ್ಟಿಗೆ ನೀವು 12 ಕಿಲೋಗ್ರಾಮ್ಸ್ ಆಫ್ ಐಸ್ ಕೂಡ 24 ಅವರ್ಸಲ್ಲಿ ಮಾಡ್ಕೋಬೋದು. ಮತ್ತು ಇದು ಸೂಪರ್ ಕಾಂಪ್ಯಾಕ್ಟ್ ಅಂತ ಹೇಳ್ಬೋದು, ಡಿಟ್ಯಾಚಬಲ್ ಹ್ಯಾಂಡಲ್ ಇದೆ. ಸೊ ಐ ಕ್ಯಾನ್ ಈಸಿಲಿ ಮೂವ್ ಇಟ್ ವೇರ್ ಎವರ್ ಐ ನೀಡ್ ಎ ರೀಫಿಲ್ ಅಂತ ಹೇಳ್ಬೋದು.
2 ಡೇಸ್ ಏನಾದರೂ ಇದನ್ನು ಯೂಸ್ ಮಾಡಿಲ್ಲ ಅಂದರೆ ಬಾಟಮಲ್ಲಿ ವಾಟರ್ನ ಡ್ರೈನ್ ಮಾಡಬೇಕು. ಮತ್ತು ಇದನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ತುಂಬ ಈಸಿ. ಸೊ ಸೆಲ್ಫ್ ಕ್ಲೀನಿಂಗ್ ಮೋಡ್ ಹಾಕಿದ್ರೆ ಸಾಕು, ಅದೇ ಕ್ಲೀನ್ ಆಗುತ್ತೆ. ಮತ್ತು ಈ ಥರ ಡ್ರೈ ಕ್ಲೋತ್ ಯೂಸ್ ಮಾಡಿ ನೀವು ಕ್ಲೀನ್ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿದ್ರಲ್ವಾ ನಾನು ಐಸ್ ಎಷ್ಟು ಕ್ವಿಕ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡೆ, ಎಷ್ಟು ಬೇಗ ಅಂತ. ಸೊ ಇವಾಗಂತೂ ನ್ಯೂ ಇಯರ್ ಬರುತ್ತೆ. ನ್ಯೂ ಇಯರ್ ಬಂದ್ರೆ ಮನೇಲೆ ಪಾರ್ಟಿ ಮಾಡಬೇಕು ಅನ್ಕೊಂಡಿರ್ತೀವಿ. ಎಷ್ಟೊಂದು ಜನ ನೀವು ಮನೇಲೆ ಹೋಸ್ಟ್ ಮಾಡ್ತಿರ್ತೀರಾ ಪಾರ್ಟಿ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ. ಸೊ ಅವಾಗೆಲ್ಲ ಅಗಾರೋ ಅವ್ರದ್ದು ಐಸ್ ಮೇಕರ್ ಏನಿದೆ ಒಂದು ಬೆಸ್ಟ್ ಆಪ್ಷನ್, ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ಟ್ರೈ ಮಾಡಿ ನೋಡಿ. ನಾನು ಪ್ರಾಡಕ್ಟ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ನೀವ್ಯಾರಾದ್ರೂ ಟ್ರೈ ಮಾಡಿ ಆಮೇಲೆ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ. ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡದೇ ಇರೋದ್ರಿಂದ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದರೆ ಅದೇ ನಮಗೆ ಲಂಚ್ಗೆ. ಸೊ ಇಡ್ಲಿ ಮಾಡಿದೆ. ಇಡ್ಲಿ ಅಂದರೆ ನಮ್ಮ 3 ಜನಕ್ಕೆ ತುಂಬಾ ಬ್ಯಾಟರ್ ಮಾಡಿ ಇಟ್ಬಿಡ್ತೀನಿ ಒಂದೊಂದ್ಸರಿ. ಫ್ರಿಜ್ಜಲ್ಲಿ ಇದ್ರೆ ಇರುತ್ತೆ ಅದಕ್ಕೆ. ಸೊ ಸ್ವಲ್ಪನೇ ಮಾಡೋದು, ಸ್ವಲ್ಪನೂ ಕಷ್ಟನೇ ಅದಕ್ಕೆ. ಮಾಡ್ತಾ ಇದೆ. ಅದ್ರ ಜೊತೆಗೇನೆ ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡೋದಿತ್ತು. ಅಂದರೆ ಜಿಯನ್ದು ಒಂದಿನ, ನಮ್ಮದು ಒಂದಿನ, ಆ ರೀತಿ ನಾನು ಹಾಕೋದು, ಒಟ್ಟಿಗೆ ಹಾಕಲ್ಲ. ಸೊ ಇವತ್ತು ಜಿಯನ್ ಬಟ್ಟೆಗಳೆಲ್ಲ ವಾಶ್ಗೆ ಹಾಕ್ತಾ ಇದ್ದೀನಿ ನಾನು. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ವ್ಲಾಗು, ನಾನು ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿಬಿಡ್ತೀನಿ. ಏನಂದರೆ ನಮ್ಮ ಆರಾ ಎಡಿಟಲ್ಲಿ ಎಂಡ್ ಆಫ್ ಸೀಸನ್ ಸೇಲ್ ನಡೀತಾ ಇದೆ. ಸೊ ನಿಮ್ಗೇನಾದರೂ ಸ್ಯಾರಿ ಸೇಲ್ ಬಗ್ಗೆ, ಡ್ರೆಸ್ ಸೇಲ್ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಸೊ ಅದ್ರ ಮಧ್ಯೆ ಸ್ನಾನ ಕೂಡ ಹೋಗಿ ಮಾಡ್ಕೊಂಡು ಬಂದೆ ನಾನು. ಏಕೆಂದರೆ ನನಗೆ ಮಲ್ಟಿ ಟಾಸ್ಕಿಂಗ್ ಇಷ್ಟ ಇಲ್ಲ, ಒಂದೊಂದೇ ಮಾಡೋದಕ್ಕೆ ಇಷ್ಟ ಇಲ್ಲ. ಒಂದು ಮಾಡ್ತಾ ಇರಿ, ಇನ್ನೊಂದು ಜೊತೆಗೆ ಮಾಡ್ತಾ ಇರಬೇಕು. ಸೊ ಹೋಗಿ ಮಾಡಿಕೊಂಡು ಬಂದು ಸ್ವಲ್ಪ ದೇವ್ರದ್ದು ಸಾಮಾನುಗಳೆಲ್ಲ ಅದನ್ನೆಲ್ಲ ತೊಳ್ಕೊಂಡು ಆಮೇಲೆ ಪೂಜೆಗೆ ರೆಡಿ ಮಾಡಿ, ಪೂಜೆನೂ ಕೂಡ ಮಾಡಾಯಿತು. ಸೊ ಅಂದರೆ ಇಡ್ಲಿದು ಆಗ್ತಾಯಿತ್ತು, ಆಫ್ ಮಾಡಿದ್ದೀನಿ ಮತ್ತು ಆನ್ ಮಾಡಿ ಇಟ್ಬಿಟ್ಟಿದ್ದೆಲ್ಲ ಕೆಲಸ ಮಾಡ್ತಿದ್ದೀನಿ ಅನ್ಕೋಬೇಡಿ. 20 ಮಿನಿಟ್ಸ್ ಆದಮೇಲೆ ಅದನ್ನು ಆಫ್ ಮಾಡಿದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸಿ ಬಂದು ಆಮೇಲೆ ಜಿಯನ್ ಬಂದ ಅಷ್ಟರಲ್ಲಿ ಸೊ ಇಡ್ಲಿ ತೆಗೆದು ಕೊಡೋಣ ಅಂದ್ಬಿಟ್ಟು, ಬಿಸಿನೇ ಇತ್ತು, ಏನು ಅದು ತಣ್ಣಗಾಗಿರಲ್ಲ, ಏಕೆಂದರೆ ಅದರಲ್ಲೇ ಇಟ್ಬಿಟ್ಟಿರ್ತೀನಿ, ಆಮೇಲೆ ನಾನು ರಿಮೂವ್ ಮಾಡೋದು. ಸೊ ಜಿಯನ್ಗೆ ಇಡ್ಲಿ ಅಂದರೆ ಇಷ್ಟ ಆಗುತ್ತೆ. ಅದ್ರ ಜೊತೆ ಕೆಂಪು ಚಟ್ನಿನೇ ಇರಬೇಕು. ಅವನಿಗೆ ಗ್ರೀನ್ ಚಟ್ನಿ ಇದ್ದರೆ ಆಗೋದೇ ಇಲ್ಲ. ಗ್ರೀನ್ ಚಟ್ನಿ ದೋಸೆಗೆ ಮಾತ್ರ ಇರಬೇಕು. ಸೊ ಅವನದು ಈ ರೀತಿ ಇದೆ, ಅವ್ನಿಗೆ ಏನಿರುತ್ತೆ ಅದನ್ನೇ ಮಾಡಬೇಕು ಅವನಿಗೆ. ಸೊ ಅದರಿಂದ ಅವ್ನಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಮಾಡಿಕೊಟ್ಬಿಡ್ತೀನಿ. ನಮಗೂ ಓಕೆ. ಸೊ ನಮಗೂ ಏನೋ ಇದೇ ತಿನ್ಬೇಕು ಅದೇ ತಿನ್ಬೇಕಂತ ಏನು ಜಾಸ್ತಿ ಇದಿಲ್ಲ. ಸೊ ಲಂಚ್ ಎಲ್ಲ ಮುಗಿಸಿ ಸ್ವಲ್ಪ ಸುಧಾರಿಸ್ಕೊಂಡು ಬಂದು ಸ್ವಲ್ಪ ಹೇರೆಲ್ಲ ಡ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ಇಲ್ಲಾಂದರೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಗೊತ್ತಿರುತ್ತಲ್ಲ, ಇದ್ದಾಗಿಂದ ಕೆಲಸಗಳು ಸ್ಟಾರ್ಟ್ ಆದರೆ ಅದು ಗೊತ್ತಾಗೋದೇ ಇಲ್ಲ ಏನಾಗ್ತಿದೆ ಅಂತ. ಸೊ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ. ಸೊ ಆಮೇಲೆ ಬಂದು ಸ್ವಲ್ಪ ಹೇರ್ ಡ್ರೈ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಒಂದು ಡೈಸನ್ದು ಏನಿತ್ತು ಅದನ್ನು ಸ್ವಲ್ಪ ಸರಿ ಮಾಡಿಸ್ಕೊಂಡೆ ನಾನು, ಸರ್ವಿಸ್ ಮಾಡಿಸ್ಕೊಂಡೆ ಕಾಲ್ ಮಾಡಿ ಅವರಿಗೆ. ಸೊ ನಾನು ಯಾವಾಗಲೂ ಹೇರ್ ಡ್ರೈ ಮಾಡಬೇಕಾದ್ರೆ ನೋಡ್ಬೋದು, ನಾನು ಈ ರೀತಿಯೇ ಹೇರ್ ಡ್ರೈ ಮಾಡ್ಕೊಳ್ಳೋದು. ಸೊ ಇವತ್ತು ಫ್ರೈಡೇ ಆಗಿದ್ದರಿಂದ ಜಿಯನ್ ಜೊತೆ ನಾನು ಸ್ವಲ್ಪ ಮಲಗಿಬಿಟ್ಟಿದ್ದೆ. ಯಾಕೆಂದರೆ ಫ್ರೈಡೇ ಅಂದರೆ ನಾನು ಹೇಳಿದ್ನಲ್ಲ ಆವಾಗಲೇ ವೀಕೆಂಡ್ ಮೂಡ್ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ. ಸೊ ಆಮೇಲೆ ಎದ್ದು ನಾನು ಮುಖ ಎಲ್ಲ ತೊಳ್ಕೊಂಡು ಜಿಯನ್ ಕೂಡ ಎಬ್ಬಿಸಿ, ಅವನು ಮಲಗಿಸೋದು ಕಷ್ಟ, ಹಾಗೆ ಎಬ್ಸೋದು ಕೂಡ ಅಷ್ಟೇ ಕಷ್ಟ. ಅವನಿಗೆ ಮಲಗಬೇಕಾದ್ರೂ ಕಷ್ಟ ಕೊಡ್ತಾನೆ. ಸೊ ಒದ್ದಾಡ್ಕೊಂಡು ಅದು ಇದು ಮಾಡಿಕೊಂಡು ಎದ್ದೇಳಬೇಕಾದ್ರೂ ಕಷ್ಟ ಕೊಡ್ತಾನೆ. ಸೊ ಮತ್ತೆ ಬಂದು ಈವ್ನಿಂಗ್ ಟೀ ರೆಡಿ ಮಾಡ್ತಾ ಇದ್ದೀನಿ ನಾನು. ಸೊ ಮಾರ್ನಿಂಗ್ ಕಾಫಿ ಆದರೆ ಈವ್ನಿಂಗ್ ಟೀ. ಫ್ರೆಂಡ್ಸ್, ನಿನ್ನೆ ಬ್ಲಾಗ್ ನೋಡ್ತಾ ಇದ್ರಿ. ಇವತ್ತು ಬಂದರೆ ಸ್ಯಾಟರ್ಡೇ, ಇಲ್ಲಿ ನಮ್ಮನೆ ಅಂದರೆ ನಮ್ಮ ಸೊಸೈಟಿಯಲ್ಲಿ ಒಂದು ಪೂಜೆ ಇದೆ, ಅಲ್ಲಿಗೆ ಹೋಗಬೇಕು. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ ಇವಾಗ. ಹಾಗೆ ನಿಮಗೂ ಸ್ವಲ್ಪ ತೋರಿಸ್ಕೊಂಡು ರೆಡಿ ಆಗೋಣ ಅಂದ್ಬಿಟ್ಟು ಇವಾಗ 45 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ಫುಲ್ ಸ್ಯಾರಿ ಎಲ್ಲ ಹಾಕ್ಕೊಂಡು ಫುಲ್ ಮೇಕಪ್ ಎಲ್ಲ ಮುಗಿಸಿ ರೆಡಿ ಆಗಬೇಕು.
ಸೊ ನಿನ್ನೆ ಹಾಕಿದ್ದು ಮಸ್ಕರ ಸ್ವಲ್ಪ ಹೋಗೇ ಇಲ್ಲ, ಅದಕ್ಕೆ ಇನ್ನೊಂದು ಸರಿ ಮೇಕಪ್ ವೈಪ್ಸ್ ಯೂಸ್ ಮಾಡಿ ಸೊ ನನಗೆ ಪೂಜೆಗೆ ಹೋಗೋದು, ರೆಡಿ ಆಗೋದು, ಸ್ಯಾರಿ ಹಾಕೊಳ್ಳೋದು ಅಂದರೆ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಖುಷಿನೂ ಇರುತ್ತೆ, ಯಾಕೆಂದರೆ ಎಲ್ಲರೂ ಸಿಗ್ತಾರೆ, ಎಲ್ಲರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ. ನಮ್ಮ ಸೊಸೈಟಿಲಿ ಯಾರದೇ ಮನೇಲಿ ಏನೇ ಆದರೂ ಎಲ್ಲರೂ ಇನ್ವೈಟ್ ಮಾಡ್ತಾರೆ, ಆವಾಗ ಹೋಗಿ ಎಲ್ಲರ ಜೊತೆಗೆ ಸೇರೋದು ಇದೆಲ್ಲ ಒಂಥರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಒಂಥರ ಏನಂದರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಫೀಲ್ ಬರುತ್ತೆ. ಸೊ ಸೊಸೈಟಿಲಿರೋರಿಗೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಗೊತ್ತಿರುತ್ತೆ ಕೂಡ. ಸೊ ಫ್ರೆಂಡ್ಸ್, ಸ್ಯಾರಿ ಆಲ್ಮೋಸ್ಟ್ ಎಲ್ಲ ಮೇಕಪ್ ಎಲ್ಲ ಆಯಿತು. ಇವಾಗ ಜ್ಯುವೆಲ್ರೀಸ್ ಎಲ್ಲ ಹಾಕ್ಕೊಂಡ್ರೆ ಫುಲ್ ರೆಡಿ ಆಗುತ್ತೆ. ಆಮೇಲೆ ಸ್ವಲ್ಪ ಕೂದಲು ಬಚ್ಕೊಂಡು ಹಾಗೆ ಹೊರಡೋದು. ಇದು ನನ್ನ ರೆಡಿಯಾಗಿ ಬಂದೆ. ನನ್ನ ಕಷ್ಟ ಏನು ಗೊತ್ತಾ, ಕೂದಲು ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು. ನಾನು ಹೇರ್ ಕಟ್ ಮಾಡಿಸಿ ಕೂಡ ತುಂಬ ದಿನ ಆಗೋಯಿತು. ಹೇರು ಹೆಂಗಂಗೋ ಬೆಳ್ಕೊಂಡಿದೆ. ಫ್ರಂಟ್ ಅಟ್ಲೀಸ್ಟ್ ನಂಗೆ ಅವಾಗವಾಗ ಟ್ರಿಮ್ ಮಾಡಿಸ್ತಿರ್ಬೇಕು. ಬಟ್ ಓಕೆ, ನನಗೆ ಇದು ಹಿಂದೆ ಅಂತೂ ಕಟ್ ಮಾಡಿಸ್ತಿಲ್ಲ. ಇವಾಗ ನಾನು ಸ್ವಲ್ಪ ಟ್ರಿಮ್ ಮಾಡಿಸ್ತೀನಿ ಅಷ್ಟೇ. ಅದು 4-5 ಮಂತ್ಸ್ ಒನ್ಸು. ಯಾಕೆಂದರೆ ಕೂದಲು ಉದ್ದ ಇದ್ದೇನೆ, ನಿಮಗೂ ಇಷ್ಟ ಆಗ್ತಿದೆ, ನನಗೂ ಇಷ್ಟ ಆಗ್ತಿದೆ. ಗೊತ್ತಿಲ್ಲ ಯಾವಾಗ ಬೋರ್ ಆಗುತ್ತೆ ಅಂತ. ಸೊ ಬೋರ್ ಆಗೋವರೆಗೂ ಹಾಗೆ ಇಟ್ಕೊಳ್ಳೋದು. ಇದು ಸ್ಯಾರಿ ಬಂದು ಅಮ್ಮ ಕೊಡ್ಸಿದ ಸ್ಯಾರಿ ಇದು. ನನಗಂತೂ ಹಾಕೊಂಡ್ಮೇಲೆ ತುಂಬ ಇಷ್ಟ ಆಯಿತು, ಕಲರ್ ಕಾಂಬಿನೇಷನ್ ಎಲ್ಲ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬೆಳಗ್ಗೆ ಇದೆ, ರೆಡಿ ಆಗಿಬಿಟ್ಟು ಪೂಜೆಗೆ ಹೋಗ್ತಾ ಇದ್ದೀನಿ ಅಂದರೆ ಸೊ ಅಷ್ಟೇ. ನಾನು ನನ್ನ ಮೇಲೆ ವ್ಲಾಗ್ ಮಾಡಿಲ್ಲ, ಯಾಕೆಂದರೆ ಪೂಜೆ ಹತ್ರ ಎಲ್ಲ ಹೋಗಿ ಅಲ್ಲಿ ಊಟ ಮಾಡೋದಾಗಿರ್ಬೋದು, ಪೂಜೆ ಹತ್ರ ಎಲ್ಲ ಅಷ್ಟು ನನಗೆ ವ್ಲಾಗ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಅದರಿಂದ ಮಾಡಲಿಲ್ಲ. ಅದೆಲ್ಲ ಮುಗಿಸಿ ಇವಾಗ ಇಲ್ಲಿ ಬಂದೆ. ಸೊ ಬಂದು ವಾಪಸ್ಸು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ. ಇವಾಗ ಎದ್ದು ಕೆಳಗಡೆ ಬಂದಿದ್ದೀನಿ, ಮುಖ ಎಲ್ಲ ತೊಳ್ಕೊಂಡು. ಸೊ ಇವಾಗ ಒಂದು ಟೀ ಮಾಡಿ ಸ್ಟ್ರಾಂಗಾಗಿ ಅದೇ ವೀಕೆಂಡಿಗೆ ಏನು ಪ್ಲ್ಯಾನ್ಸ್ ಎಲ್ಲ ಸದ್ಯಕ್ಕೆ ಟಿ ವಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದೇ ಪ್ಲ್ಯಾನ್ ಸದ್ಯಕ್ಕೆ. ನಾಳೆ ಆದರೆ ಪ್ಲ್ಯಾನ್ ಮಾಡಿದ್ದೀವಿ ಸ್ವಲ್ಪ ಹೊರಗಡೆ ಹೋಗೋದು, ಅದ್ರ ಜೊತೆಗೆ ಮೂವಿ ಹೋಗೋದು ಔಟ್ಸೈಡು ಆ ಥರ. ಅದು ಬಿಟ್ಟರೆ ಇವತ್ತಿನ ಪ್ಲ್ಯಾನ್ ಅಂತೂ ಇಷ್ಟೇ. ಸೊ ಟೀ, ಬಿಸಿ ಬಿಸಿ ಟೀ ಇಸ್ ರೆಡಿ. ಜಿಯೊಂದು ಹಾಲು ಮಾಡಿಟ್ಟಿದ್ದೀನಿ. ಅವನಿಗೆ ಲಾಲ ಅಂತೇಳಿ ಅದೇ ಬರ್ತಾಯಿದೆ, ಹಾಲು ಮಾಡಿಟ್ಟಿದ್ದೀನಿ. ಆಮೇಲೆ ಕೊಡ್ತೀನಿ ಸ್ವಲ್ಪ ತಣ್ಣಗಾಗಿ. ಪೂರ್ತಿ ಬಿಸಿ ಇದ್ರೆ ಅವ್ನು ಕುಡಿಯೋದಲ್ಲ. ಅವನ ಆಟ ಸ್ಟಾರ್ಟ್ ಆಗಿದೆ. ಅಲ್ಲಿ ತೊಗೊಂಡೋಗಿ ಮೇಲೆ ಇಟ್ಟಿದ್ದೀನಿ ಟಾಯ್ಸ್ ಎಲ್ಲ. ಆದರೂ ಎಲ್ಲೂ ನೋಡಿ ಹೊಸ ಟಾಯ್ಸ್ ಏನೇ ಬಂದರೂ ಅಲ್ಲೂ ಎಲ್ಲ ಹರಡಿ ಇಟ್ಟಿರ್ತಾರೆ ಅವರು. ಸೊ ಸ್ವಲ್ಪ ಚೆಂದದು ಟ್ರಿಪ್ ತೊಗೊಂಡೋಗಿದ್ದೆಲ್ಲ, ಡ್ರೈ ಕ್ಲೀನ್ ಕೊಟ್ಟಿದ್ದೆಲ್ಲ ತಂದು ಕೊಟ್ಟರು ನೆನ್ನೆ. ಸೊ ಅದೆಲ್ಲ ಸ್ವಲ್ಪ ಅರೇಂಜ್ ಮಾಡಬೇಕು. ಯಾಕೆಂದೆಲ್ಲ ದೊಡ್ಡ ದೊಡ್ಡ ಜಾಕೆಟ್ ಅದೆಲ್ಲ ತೊಗೊಂಡೋಗಿದ್ರು. ಸೊ ಅದೆಲ್ಲ ಇಲ್ಲಿ ವಾಶ್ ಮಾಡೋದಕ್ಕಿಂತ ಡ್ರೈ ಕ್ಲೀನ್ ಮಾಡಿಸ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಡ್ರೈ ಕ್ಲೀನ್ ಮಾಡಿಸುತ್ತೆ. ಸೊ ಚಳಿ ಇರೋದಕ್ಕೆ ಮೋಮೋಸ್, ಅದಕ್ಕಿಂತ ಮುಂಚೆ ಮೋಮೋಸ್ ವಿತ್ ಚಟ್ನಿ, ರೆಡ್ ಚಟ್ನಿ. ಸೊ ಇವಾಗ ಹೋಗ್ಬಿಟ್ಟು ಬಿಸಿ ಬಿಸಿ ಮೋಮೋಸ್. ಆಮೇಲೆ ನನಗೆ ದೋಸೆ ಮತ್ತು ಚಟ್ನಿ ಮಾಡಿದ್ದೀನಿ. ಏನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ದೋಸೆ ಬ್ಯಾಟರ್ ಇತ್ತು. ಸೊ ಅದಕ್ಕೆ ಅದರಲ್ಲೇ ಎಷ್ಟು ಸಿಂಪಲ್ಲಾಗಿ ದೋಸೆ ಬಸ್. ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.